ರಹಸ್ಯವಾಗಿ ಉಳಿದ ಯೋಧನ ಸಾವು 2 ವರ್ಷಗಳು ಕಳೆದರೂ ಸಿಗಲಿಲ್ಲ ಕುಟುಂಬಕ್ಕೆ ನ್ಯಾಯ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತಣ್ಣಿಗೆಬೈಲು ಗ್ರಾಮದ ಬ್ಲ್ಯಾಕ್ ಕ್ಯಾಟ್ ಕಮಾಂಡರ್ ಆಗಿದ್ದ ಕೆ. ದೀಪಕ್ ಕುಣಿಗಲ್ ಬಳಿಯ ಅಮೃತೂರು ಬಳಿ ಬೈಕ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ಮೃತಪಟ್ಟು ಮೇ 28ರ ಶನಿವಾರಕ್ಕೆ ಸರಿಯಾಗಿ 2 ವರ್ಷ ಕಳೆದರೂ ಸಹ ಅಮೃತೂರು ಆರಕ್ಷಕ ಠಾಣಾಧಿಕಾರಿಗಳು ಚಾರ್ಜ್ ಶೀಟ್ ಹಾಕಿ ಕೋರ್ಟಿಗೆ ಸಲ್ಲಿಸದೆ ಸತಾಯಿಸುತ್ತಿದ್ದು, ಮೃತ ಯೋಧ ಅಪಘಾತದಲ್ಲೇ ಮೃತಪಟ್ಟನೋ ಇಲ್ಲವೋ ಎಂಬುದೇ ತಿಳಿಯದೆ ಗೊಂದಲವಾಗುತ್ತಿದ್ದು, ದೇಶ ಕಾಯುವ ಯೋಧನಿಗೆ ಈ ರೀತಿಯಾದರೆ ಜನಸಾಮಾನ್ಯ ಪಾಡೇನು ಎಂಬುದೇ ತಿಳಿಯುತ್ತಿಲ್ಲ ಎಂದು ಮೃತ ಯೋಧನ ತಂದೆ ಟಿ. ಕೃಷ್ಣಮೂರ್ತಿ ಆಪಾದಿಸಿದರು. ಮೃತ ಯೋಧ ಕೆ. ದೀಪಕ್ನ ಸ್ಮರಣಾರ್ಥ ತಣ್ಣಿಗೆಬೈಲು ಗ್ರಾಮದ ಬಳಿ ನಿರ್ಮಾಣ ಮಾಡಿರುವ ಸ್ಮಾರಕದ ಬಳಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮೃತ ಯೋಧನ ತಂದೆ ಟಿ. ಕೃಷ್ಣಮೂರ್ತಿ, ಇದುವರೆಗೂ ಸಹ ಪೊಲೀಸರು ತಮ್ಮಿಂದ ರೀಸ್ಟೇಟ್ಮೆಂಟ್ ಪಡೆದಿಲ್ಲ. ಆದರೆ ಕುಣಿಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ಚಾರ್ಜ್ ಶೀಟ್ ನಂಬರ್ 23/2024ರಂತೆ ದಿನಾಂಕ 20/4/2024ರಲ್ಲಿ ಚಾರ್ಜ್ ಶೀಟ್ ಹಾಕುವುದಾಗಿ ತಿಳಿಸಿದರು. ಈ ಬಗ್ಗೆ 25/5/2024ರಲ್ಲಿ ಹಿಂಬರಹ ನೀಡಿ ಮೃತ ಯೋಧನ ಅನುಮಾನಾಸ್ಪದ ಸಾವಿನ ಬಗ್ಗೆ ತನಿಖೆ ನಡೆಯುತ್ತಿದೆ ಎನ್ನುವ ಸಾಬೂಬು ನೀಡುತ್ತಾ ತಮ್ಮನ್ನು ಸುಮ್ಮನೆ ಅಲೆದಾಡಿಸುತ್ತಿದ್ದಾರೆ ಎಂದು ತಿಳಿಸಿದರು. ಮೃತ ಯೋಧ ಬೈಕ್ ಅಪಘಾತದಲ್ಲಿ ಸಾವನ್ನಪ್ಪಿದ ಸಂದರ್ಭದಲ್ಲಿ ಯಡಿಯೂರಿನ ಹೇಮಾವತಿ ಸರ್ಕಲ್ ಮೂಲಕ ಬೈಕ್ನಲ್ಲಿ ಹಾದು ಹೋಗಿದ್ದು, ಆ ಸಂದರ್ಭದಲ್ಲಿ ಹೇಮಾವತಿ ಸರ್ಕಲ್ನಲ್ಲಿ HP ಗ್ಯಾಸ್ ಏಜೆನ್ಸಿಯವರು ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನು ಇತ್ತೀಚೆಗೆ ತೆರವುಗೊಳಿಸಿದ್ದು, ಮೃತ ಯೋಧ ಕೆ. ದೀಪಕ್ ತಲೆಗೆ ಹಾಕಿಕೊಂಡಿದ್ದ ಹೆಲ್ಮೆಟ್ನಲ್ಲಿ ಅಳವಡಿಸಲಾಗಿದ್ದ ಕ್ಯಾಮೆರಾವೂ ಸಹ ಕಳವಾಗಿರುವುದಾಗಿ ಪೊಲೀಸರು ತಿಳಿಸುತ್ತಿದ್ದು, ದೀಪಕ್ನ ಬಳಿಯಿದ್ದ ಮೊಬೈಲ್ನಲ್ಲಿದ್ದ ವಿವರಗಳಿಂದಲಾದರೂ ಪತ್ತೆ ಹಚ್ಚುವ ಕಾರ್ಯ ಮಾಡುವ ಅವಶ್ಯಕವಿದ್ದರೂ ಯೋಧ ಮೃತನಾಗಿ 2 ವರ್ಷ ಕಳೆದರೂ ವಿವರಗಳನ್ನು ನಿಗೂಢ ರಹಸ್ಯವಾಗಿಯೇ ಇರಿಸಿರುವುದು ಅನುಮಾನಗಳಿಗೆ ಎಡೆ ಮಾಡುವಂತಿದ್ದು, ಅಮೃತೂರು ಪೊಲೀಸ್ ಠಾಣಾಧಿಕಾರಿಗಳು ಈ ಅಪಘಾತದ ರಹಸ್ಯವನ್ನು ಭೇದಿಸಿ ಮೃತ ಯೋಧನ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದರು. ವರದಿ ಪ್ರದೀಪ್ HE, ತರೀಕೆರೆ.